ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಈ ಒಂದು ಪ್ರಶ್ನೆ ಪತ್ರಿಕೆ ಇವತ್ತು ನಡೆದಿರುವಂತಹ ಒಂದು ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋಗೋಣ. ನಾವು ಪ್ರಥಮ PUC ಕಿರು ಪರೀಕ್ಷೆ ಕನ್ನಡ ಆಗಿರುತ್ತೆ. ಯಾವುದೆಲ್ಲ ಪ್ರಶ್ನೆಗಳು ಬಂದಿದ್ವು ಅಂತ ಮೊದಲನೇದಾಗಿ ನಮಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ಶ್ರೇಯಾ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಬನ್ನಿ, ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಹದೇವ ಅಂತ ಇದೆ ಅಲ್ವಾ, ಆಪ್ಷನ್ ಸಿ ಅದು ಸರಿಯಾದ ಉತ್ತರ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ್ ಮೇಲ್ ಐ ಡಿ. ಇದು ನಮ್ಮ ಮೇಲ್ ಐ ಡಿ. ನಮ್ಮ ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸ್ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ದಯವಿಟ್ಟು ಕಳುಹಿಸಿಕೊಡಿ, ಆಯಿತಾ. ಯಾವುದೇ ಕ್ಲಾಸು. ದೇಹವನೆಂಬುದು ಏನು ಅಂತ ಇದೆ ಸೆಕೆಂಡ್ ಕ್ವಶನ್ನು. ಅದಕ್ಕೆ ಸರಿಯಾದ ಉತ್ತರ ಏನಂತೀರ ತಾವುಗಳು, ತುಂಬಿದ ಬಂಡಿ ಅನ್ನುವಂಥದ್ದು ಆಗಿರುತ್ತೆ. ಯಾವುದಾದ್ರೂ ತಪ್ಪು ಉತ್ತರ ನಿಮಗೆ ಕಂಡು ಬಂದರೆ ದಯವಿಟ್ಟು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ, ಆಯಿತಾ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ಯಾರು ಅಂತ ಇದೆ. ಸರಿಯಾದ ಉತ್ತರ ನರಸಿಂಹಮೂರ್ತಿ ಅಂತ. ಬೋಳೆಶಂಕರನ ಊರು ಯಾವುದು ಅಂತ ಇದೆ. ಶಶಿಪುರ ಅನ್ನುವಂಥದ್ದು ಉತ್ತರ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಏನಾದರೂ ತಪ್ಪು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ಸರಿಯಾದ ಉತ್ತರವನ್ನು ಹಾಕಿ. ಗದಾಯುದ್ಧ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹೇಳಿ ನೋಡೋಣ. ರನ್ನ ಅಂತ. ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಂತ. ರಗಳೆಯ ಕವಿ ಹರಿಹರ ಅಂತ. ಕ್ಲಿಯರ್, ಇದರಂತೂ ಪಕ್ಕ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ ಅಂತ ಇದೆ. ಏನಿದು, ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು ಅಂತ ಇದೆ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಕರಿಸಿದ್ದೇಗೌಡ, ಹೌದಲ್ವೇನ್ರಿ. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಡ್ಯಾಶ್ ಅಂತ ಇದೆ. ನೀರುಬಾಕು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ರಾಗಿ ಎಲ್ಲಿನ ಏನಿದು, ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಡ್ಯಾಶ್ ಅಂತ ಇದೆ. ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ಈಗ 2 ಅಂಕದ ಪ್ರಶ್ನೆಗಳು ಇಲ್ಲಿ, ಹೌದಲ್ವಾ. ಎಸ್, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು ಅಂತ ಇದೆ, ಆಯಿತಾ. ಚೆನ್ನಯ್ಯನ ಗುಪ್ತಭಕ್ತಿ ಎಂಥ ರೀತಿಯದು ಅಂತ ಇದೆ, ಆಯಿತಾ. ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು ಅಂತ ಇದೆ. ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು. ಎಷ್ಟು ಚೆನ್ನಾಗಿದೆ ರೀ. ಬೆಟ್ಟದ ಮೇಲಿನ ದೇವತೆಯು ಬೋಳಶಂಕರನ ಅಣ್ಣ ಅತ್ತಿಗೆಯವರಿಗೆ ಹೇಗೆ ಕಾಣಿಸುತ್ತಿದೆ ಅಂತ ಬರಿಬೇಕು. ನಂತರದಲ್ಲಿ ಈಗ ನಿಮಗೆ 3 ಅಂಕದ ಪ್ರಶ್ನೆಗಳು, ಸಂದರ್ಭಗಳನ್ನು ನೋಡಬಹುದು ತಾವುಗಳು, ಆಯಿತಾ. ಬನ್ನಿ, ಈಗ ನಾವು ಗ್ರಾಮರ್ ಪಾರ್ಟಿನ ಕಡೆಗೆ ಹೋಗ್ತಾ ಇದ್ವಿ. ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ್ ಮೇಲ್ ಐ ಡಿ. ಐ ರಿಕ್ವೆಸ್ಟ್ ಎವ್ರಿ ಒನ್ ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ವಿ ಆರ್ ವೇಟಿಂಗ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಭಾಷಾಭ್ಯಾಸವನ್ನು ನೋಡ್ತಾ ಹೋಗೋಣ. ಭಾಷಾಭ್ಯಾಸ ಅಂದರೆ ಅರ್ಥ ಆಯ್ತಲ್ವ ಎಲ್ಲರಿಗೂ, ಗ್ರಾಮರ್ ಅಂತ. ಭಾಷಾಭ್ಯಾಸವನ್ನು ನೋಡೋದಾದರೆ ಈಗ ನಾವು, ಆಯಿತಾ, ಮೊದಲನೇದಾಗಿ ಏನಂತ ಇದೆ, ಕಟ್ಟೋರಗ ಅಂತ ಇದೆ, ಹೌದಲ್ವಾ. ಯಾವುದು, ಬಿಡಿಸಿ ಬರೆಯಿರಿ ಅಂತ ಇದೆ. ಬಿಡಿಸಿ ಬರೆಯಿರಿ. ಕಟ್ಟಿ ಪ್ಲಸ್ ಉರಗ ಅಂತ ಬರಿಬೇಕು. ಉದ್ದಗಲ ಅಂತ ಇದೆ ಎರಡನೆಯದು. ಇದಕ್ಕೆ ಸರಿಯಾದ ಉತ್ತರ ಉದ್ದ ಪ್ಲಸ್ ಅಗಲ ಅಂತ. ಲಲ್ಲರ್ ಏನೋ ಕಂಡ್ರು, ಬೇಜಾರಾಗ್ಬೇಡಿ. ಕಣ್ಣು ಪ್ಲಸ್ ಮಲ್ಲರ್. ನೆಕ್ಸ್ಟ್, ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ದಿನಕರ ಅಂತ ಇದೆ. ದಿನಕರ ಅಂತ, ಹೌದಲ್ವಾ. ದಿನಕರ ಅಂದರೆ ಸೂರ್ಯ ಅಂತ ಅಥವಾ ರವಿ ಅಂತ ಬರಿಬೋದು. ಕಣ್ಣು ಅಂತ ಇದೆ. ಕಣ್ಣು ಅಂದರೆ ನಯನ, ನೇತ್ರ ಅಂತ ಬರೀರಿ. ತನು ಅಂತ ಇದೆ. ದೇಹ, ಮನಸ್ಸು ಅಂತ ಬರಿಬೋದು. ಈಗ ನಾವು ನಾನಾರ್ಥಕ ಪದವನ್ನು ಬರೆಯಿರಿ ಅಂತ ಇದೆ. ಕರ ಅಂತ ಇದೆ. ಕರ ಅಂದರೆ ಕೈ, ಹಸ್ತ, ಹೌದಾ. ಹೂ ಬರುತ್ತೇನೋ ಅಲ್ವಾ. ನೆಕ್ಸ್ಟ್, ಇನ್ನೊಂದು ಕಾಡು ಅಂತ ಇದೆ. ಕಾಡು ಅಂದರೆ ಪೀಡಿಸು ಅಂತಲೂ ಆಗುತ್ತೆ. ಏನು, ಕರ ಅಂದರೆ ಇನ್ನೊಂದು ತೆರಿಗೆರಿ, ಟ್ಯಾಕ್ಸು, ಆಯಿತಾ. ಕಾಡು ಅಂದರೆ ಪೀಡಿಸೂ ಬರುತ್ತೆ, ಅರಣ್ಯ ಕೂಡ ಆಗುತ್ತೆ, ಆಯಿತಾ ಮಕ್ಕಳೇ. ದೊರೆ ಅಂತ ಇದೆ. ದೊರೆ ಅಂದರೆ ದೊರೆ ಅಂದರೆ ರಾಜ. ಇನ್ನೊಂದು ನೀವೇ ಕಮೆಂಟ್ ಹಾಕಿರೋ ನೋಡೋಣ. ಅರಸು, ಪ್ರಭು. ದೊರೆ ಅಂದರೆ ಸಿಗುವುದು ಕೂಡ ಆಗುತ್ತೆ, ಆಯಿತಾ, ಸಿಗುವುದು. ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಇದೆ. ಆರೋಗ್ಯ ಅಂತ ಇದೆ. ಅನಾರೋಗ್ಯ ಅನ್ನುವಂಥದ್ದು. ಜಾತ ಅಂತ ಇದೆ. ಅಜಾತ ಅನ್ನುವಂಥದ್ದು. ನೆಕ್ಸ್ಟ್, ಆಡಂಬರ ಅಂತ ಇದೆ.
ನಿರಾಡಂಬರ ಅನ್ನುವಂಥದ್ದು ಆಪೋಸಿಟ್ ವರ್ಡ್ಸ್ ಆಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನೇ ಡೌಟ್ ಇದ್ದರೂ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ತಾವುಗಳು ನಾನು ಹೇಳ್ತಾ ಇದ್ದೀನಲ್ವ, ಮುಂದಿನ ದಿನಗಳಲ್ಲಿಯೂ ನಿಮ್ಮ ಎಲ್ಲ ಪರೀಕ್ಷೆಗಳಿಗೆ ಎಲ್ಲ ಮೆಟೀರಿಯಲ್ ಲಭ್ಯವಾಗುತ್ತೆ ಇಲ್ಲಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಧನ್ಯವಾದಗಳು.